ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮೃತಿ ಮಾಡಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಐಶ್ವರ್ಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ, ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಜೀವನ್ಮುಕ್ತ ಭವ. ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಜೀವನ್ಮುಕ್ತ ಭವ ಎನ್ನುವ ವರದಾನ ಇದೆ. ಮುಕ್ತ ಅಂತ ಕರಿಬಹುದು, ಜೀವನ್ಮುಕ್ತ ಅಂತ ಕರಿಬಹುದು, ಬಂಧನ ಮುಕ್ತ ಅಂತ ಕರಿಬಹುದು. ಈ ಬಂಧನ್ ಮುಕ್ತ ಅಥವಾ ಜೀವನ್ಮುಕ್ತ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಇವತ್ತು ಬಂಧನ್ ಮುಕ್ತ ಜೀವನ್ಮುಕ್ತ ಭವ ಅಂತ ವರದಾನ ಕೊಟ್ಟಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ. ಆದರೆ ಅದರಿಂದ ಹೋಮ್ವರ್ಕ್ ಕೊಟ್ಟಿದ್ದಾರಲ್ಲ, ಆ ಹೋಮ್ವರ್ಕ್ ಏನು? ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಅದಕ್ಕೆ ಜೀವನ್ಮುಕ್ತಿ ಅಂದ್ರೆ ನಾವು ಎಲ್ಲೋ ಶರೀರ ಬಿಟ್ಟ ನಂತರ ಎಲ್ಲೋ ಸಿಗುತ್ತೆ ಇಲ್ಲ, ಇಲ್ಲೇ ಅಂತ ಹೇಳ್ತಾರೆ ಶಿವತಂದೆ. ಶರೀರದಲ್ಲಿ ಇರುವಾಗಲೇ, ಈ ಶರೀರದಲ್ಲಿ ಇರುವಾಗಲೇ, ಇದೇ ಜನ್ಮದಲ್ಲಿಯೇ, ಇದೇ ಸಮಯದಲ್ಲಿಯೇ, ಈ ಸಂಗಮದಲ್ಲಿಯೇ ನೀವು ಜೀವನ್ಮುಕ್ತ ಸ್ಥಿತಿ, ಬಂಧನ್ ಮುಕ್ತ ಸ್ಥಿತಿಯನ್ನು ಅನುಭವ ಮಾಡಬೇಕು. ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗುವಂತ ಅನುಭೂತಿ ಮಾಡಲಿಕ್ಕೆ ಅವಕಾಶ ಇರೋದು ಈ ಸಂಗಮ ಯುಗದಲ್ಲಿ ಮಾತ್ರ. ಶರೀರದಲ್ಲಿ ಇದ್ದು ಇಲ್ಲದಂತ ಸ್ಥಿತಿಯನ್ನು ಅನುಭವ ಮಾಡಿ, ಪರಮಧಾಮದ ಸ್ಥಿತಿಯನ್ನು ಅನುಭವ ಮಾಡಿ, ಬಿಂದು ಸ್ವರೂಪದ ಅನುಭವ ಮಾಡಿ, ತಂದೆ ಸಮಾನ ಅನುಭವ ಮಾಡಿ, ತಂದೆ ಜೊತೆ ಅನುಭವ ಮಾಡುವಂಥ ಏಕೈಕ ಅವಕಾಶ ಈ ಸುಂದರವಾದ ಸೃಷ್ಟಿ ನಾಟಕದೊಳಗಡೆ ಈ ಸಂಗಮ ಯುಗದಲ್ಲಿ ಮಾತ್ರ. ಸತ್ಯುಗದಲ್ಲೂ ಕೂಡ ಇದು ಸಿಗೋದಿಲ್ಲ ಅಂತಾರೆ. ಯಾಕೆ? ಸತ್ಯಯುಗದಲ್ಲಿ ಬಿಂದು ರೂಪ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ತಂದೆ ಸಮಾನ ಆಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ಪರಮಧಾಮದ ಸ್ಮೃತಿ ಇರೋದಿಲ್ಲ, ಪರಮಾತ್ಮನ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ. ಅಲ್ಲೂ ಶರೀರದ ಬಂಧನ, ಪಾತ್ರದ ಬಂಧನ ಇದ್ದೇ ಇರುತ್ತೆ. ಆದ್ರೆ ಅದು ಬಂಧನ ಅಂತ ಅನಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಸಾತ್ವಿಕವಾಗಿರೋದ್ರಿಂದ. ಆದ್ರೆ ಅಷ್ಟು ಬಂಧನ ಮುಕ್ತ ಅಲ್ಲ ಅದು. ಕಂಪ್ಲೀಟ್ ಬಂಧನ ಮುಕ್ತನ ಅಂದ್ರೆ ಅಲ್ಲ, ಬಂಧನ ಇದೆಯಾ ಅಂದ್ರೆ ಇಲ್ಲ, ಅಷ್ಟೇ ಸತ್ಯುಗ. ಆದರೆ ಈ ಒಂದು ಸಂಗಮದಲ್ಲಿ ನಿಜವಾದ ಬಂಧನ್ ಮುಕ್ತರಾಗಲಿಕ್ಕೆ, ನಿಜವಾದ ಜೀವನ್ ಮುಕ್ತಿಯನ್ನು ಅನುಭವ ಮಾಡಲಿಕ್ಕೆ ಸುಂದರವಾದ ಅವಕಾಶ. ಆದರೆ ಕಂಡೀಷನ್ ಅಪ್ಲೈ. ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿ, ಹದ್
ಬೇಹದ್. ನಾವೆಲ್ಲರೂ ಹದ್ದಿನಲ್ಲಿ ಬದುಕ್ತಾ ಇದ್ದೀವಿ, ಹಾಗಾಗಿ ಬಂಧನದಲ್ಲಿದ್ದೀವಿ. ಬೇಹದ್ ಆದರೆ ಬಂಧನ ಮುಕ್ತ. ಯಾರಾಗಬಹುದು? ಯಾರು ಬೇಕಾದ್ರು, ಎಂಥವ್ರು ಬೇಕಾದ್ರು ಬಂಧನ ಮುಕ್ತ ಆಗ್ಲಿಕ್ಕೆ, ಜೀವನ್ ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ. ಬೇಹದ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ನಮ್ಮ ಹೃದಯ ವಿಶಾಲ ಆಗಬೇಕು, ದೃಷ್ಟಿ ಪರಿವರ್ತನೆ ಆಗಬೇಕು. ಹೃದಯ ವಿಶಾಲ ಆಗಬೇಕು, ದೃಷ್ಟಿ ಪರಿವರ್ತನೆ ಆಗಬೇಕು ಅಂದ್ರೆ ಏನು ಮಾಡಬೇಕು? ಹೃದಯ ವಿಶಾಲ ಆಗಬೇಕು, ದೃಷ್ಟಿ ಪರಿವರ್ತನೆ ಆಗಬೇಕು ಅಂದ್ರೆ ನಮ್ಮ ಸಂಸ್ಕಾರ ಪರಿವರ್ತನೆ. ನಮ್ಮ ಸಂಸ್ಕಾರ ಪರಿವರ್ತನೆ ಆಗಬೇಕು. ಹೃದಯ ವಿಶಾಲ ಆಗಬೇಕು, ನಮ್ಮ ದೃಷ್ಟಿ ಚೇಂಜ್ ಆಗಬೇಕು ಅಂದ್ರೆ ನಮ್ಮ ಸಂಸ್ಕಾರ ಚೇಂಜ್. ಇನ್ನು ಸಂಸ್ಕಾರ ಚೇಂಜ್ ಆಗಬೇಕಂದ್ರೆ ಏನು ಮಾಡಬೇಕು? ಶ್ರೇಷ್ಠ ಸ್ಮೃತಿಯಲ್ಲಿ ಬರಬೇಕು. ಜೈಸಾ ಸ್ಮೃತಿ ವೈಸಾ ಸ್ಥಿತಿ. ಸ್ಮೃತಿ ಹೇಗೆಯೋ ಸ್ಥಿತಿ ಹಾಗೆ ಅಂತ ಇರೋದ ಮೇಲೆ ಸ್ಮೃತಿಯನ್ನು ಪರಿವರ್ತನೆ ಮಾಡಿಕೊಂಡ್ರೆ ಸ್ಥಿತಿ ಪರಿವರ್ತನೆ ಆಗುತ್ತೆ. ಸ್ಥಿತಿ ಪರಿವರ್ತನೆ ಆದರೆ ಸಂಸ್ಕಾರ ಪರಿವರ್ತನೆ, ಸಂಸ್ಕಾರ ಪರಿವರ್ತನೆ ಆದರೆ ದೃಷ್ಟಿ ಪರಿವರ್ತನೆ, ದೃಷ್ಟಿ ಪರಿವರ್ತನೆ ಆದರೆ ಹೃದಯ ವಿಶಾಲ ಆಗುತ್ತೆ. ಆಗ ಬೇಹದ್ ಮೂಲಕ್ಕೆ ಹೋಗ್ಬೇಕು, ನಾನು ಬೀಜಕ್ಕೆ ಹೋಗ್ಬೇಕು. ನಾನು ಸ್ಮೃತಿ ಏನು? ಇವತ್ತು ಶಿವತಂದೆ ತಿಳಿಸ್ತಾರೆ, ದೇಹದ ಅಭಿಮಾನದಲ್ಲಿರುವುದೇ, ದೇಹದ ಸ್ಮೃತಿಯಲ್ಲಿ ಇರುವುದೇ ಹದ್ದಾಗಿದೆ. ಬೇಹದ್ ಅಂದ್ರೆ ದೇಹಿ ಅಭಿಮಾನಿಯಾಗಿರುವುದು, ದೇಹಿ ಸ್ಮೃತಿಯಲ್ಲಿ, ಅರ್ಥಾತ್ ಆತ್ಮದ ಸ್ಮೃತಿಯಲ್ಲಿರೋದು ಬೇಹದ್. ಇಷ್ಟ ವ್ಯತ್ಯಾಸ, ಇಷ್ಟು ಒಂದು ಸಣ್ಣ ಚೇಂಜ್ ಆದರೆ ಸಾಕು, ಏನು ಬೇಕಾದ್ರೂ ಆಗ್ಬಿಡ್ಬೋದು, ಅಸಂಭವವನ್ನ ಸಂಭವ ಮಾಡ್ಬೋದು, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾಡ್ಬೋದು. ಇದನ್ನ ಇಷ್ಟೇ ಚೇಂಜ್ ಆಗಬೇಕಾಗಿರೋದು. ಇಷ್ಟು ಸ್ಮೃತಿ ಚೇಂಜ್ ಮಾಡೋದ್ರ ಸಲುವಾಗಿ ಸ್ವಯಂ ಪರಮಾತ್ಮ ಪರಮಧಾಮ ಬಿಟ್ಟು, ಪರಮ ಪವಿತ್ರ ಸ್ಥಾನ ಬಿಟ್ಟು ತನ್ನ ಎಲ್ಲ ನಿಯಮಗಳನ್ನು ಮೀರಿ ಡ್ರಾಮಾ ಅನುಸಾರ ಕಲಿಯುಗದ ತಮೋ ಪ್ರಧಾನದ ಪ್ರಪಂಚದಲ್ಲಿ, ವಿಕಾರಿ ತಮೋ ಪ್ರಧಾನ ವಯೋವೃದ್ಧ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿದರು. ಯಾರಿಗೋಸ್ಕರ? ನಮ್ಮ ಸ್ಮೃತಿ ಚೇಂಜ್ ಮಾಡಿಸೋದಕ್ಕಾಗಿ. ಗಾಡಿ, ಒಂದು ಮೋಟಾರ್ ಬೈಕ್ ಆಗಲಿ ಅಥವಾ ಒಂದು ಕಾರ್ ಆಗಲಿ, ಒಂದು ಬಸ್ ಆಗಲಿ, ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು. ಬಲೆ ನಾವು ಡಿಪೋದಿಂದ ಬಸ್ ತೆಗೆದುಕೊಂಡು ಹೋದಾಗ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಕಳಿಸಿದ್ರು ಕೂಡ ಒಂದೇ ದಿನದಲ್ಲಿ ಎಲ್ಲವೂ ಕೂಡ ಸೌಕರ್ಯ ಆಗಿಬಿಡೋದಿಲ್ಲ. ಮೇಂಟೆನೆನ್ಸ್ ಅಂತೂ ಮಾಡ್ತಾರಷ್ಟೇ, ಆದರೆ ಹೋಗಿ ಎಲ್ಲೋ ಒಂದು ಕಡೆ ಬ್ರೇಕ್ ಡೌನ್ ಆಯಿತು. BD ಅಂತ ಕರೀತಾರೆ. ಬ್ರೇಕ್ ಡೌನ್ ಅಂದರೆ ಗಾಡಿ ಯಾವುದೋ ಒಂದು ಪಾರ್ಟಲ್ಲಿ, ಯಾವುದೋ ಒಂದು ಮೆಕ್ಯಾನಿಸಮಲ್ಲಿ ಏನೋ ಒಂದು ಫೇಲ್ ಆಯಿತು. ಅದು ಟೈರ್ ಪ್ರಾಬ್ಲಮ್ ಇರ್ಬೋದು, ಇಂಜಿನ್ ಪ್ರಾಬ್ಲಮ್ ಇರ್ಬೋದು, ಸ್ಟಾರ್ಟರ್ ಪ್ರಾಬ್ಲಮ್ ಇರ್ಬೋದು, ಜಾಯಿಂಟ್ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿ ಎಲ್ಲೋ ಒಂದು ಕಡೆ ನಿಂತ್ಕೊಂತು. ಚೆಕ್ ಮಾಡಿಲ್ವಾ? ಮಾಡಿದ್ರು. ಡೈಲಿ ಮೇಂಟೆನೆನ್ಸ್ ಇಲ್ವಾ? ಇತ್ತು. ಬಟ್ ಕಂಡೀಷನ್ ಹೇಳೋಕ್ಕಾಗಲ್ಲ. ಸಿಚುವೇಶನ್ ಎಲ್ಲೋ ಒಂದು ತಗ್ಗಿಗೆ ಬಿದ್ದಿರ್ಬೋದು, ಏನೋ ಒಂದು ಟರ್ನಿಂಗ್ ತಗೊಳ್ಳುವಾಗ ಆಗಿರ್ಬೋದು, ಇಲ್ಲ ಬಹಳ ದಿನದ ಒಂದು ಸವಕಳಿಯಿಂದ ಆಗಿರ್ಬೋದು, ಏನೋ ಒಂದು ಕಾರಣದಿಂದ ಬ್ರೇಕ್ ಡೌನ್ ಆಗಿ ನಿಂತ್ಕೊಂತು.
ಆಗೇನು ಮಾಡ್ತಾನೆ ಕಂಡಕ್ಟರು ಡ್ರೈವರು, ಬಸ್ಸನ್ನು ಸೈಡಿಗೆ ಹಾಕ್ತಾರೆ, ಅದರಲ್ಲಿರುವ ಪ್ಯಾಸೆಂಜರ್ಸನ್ನು ಇಳಿಸ್ತಾರೆ, ಬೇರೆ ಒಂದು ಬಸ್ಸಿಗೆ ಹತ್ತಿಸಿ ಕಳಿಸ್ತಾರೆ. ಆ ಬ್ರೇಕ್ ಡೌನ್ ಆಗಿರೋ ಇನ್ಫಾರ್ಮೇಷನನ್ನು ಡಿಪೋಗೆ ಕೊಡ್ತಾರೆ. ಆ ಡಿಪೋದಲ್ಲಿರೋರು ಸುಮ್ಮನೆ ಸೂಕ್ಷ್ಮವಾಗಿ ಕೇಳ್ತಾರೆ, ಏನು ಪ್ರಾಬ್ಲಮ್ಮು? ಇಲ್ಲ, ಇಂಥಲ್ಲಿಂಗ್ ಸೌಂಡ್ ಬರ್ತಿತ್ತು, ಆ ಇಂಥಲ್ಲಿಂದ ಹೊಗೆ ಬರ್ತಾ ಇತ್ತು, ಇಂಥಲ್ಲಿ ಹಿಂಗೆ ಆಫ್ ಆಯಿತು, ಇಲ್ಲ ಟೈರ್ ಏನೋ ಬ್ಲಾಸ್ಟ್ ಆಯಿತು, ಇಲ್ಲ ಜಾಯಿಂಟ್ ಏನೋ ಕಟ್ ಆಯಿತು, ಇಲ್ಲ ಸ್ಟಾರ್ಟ್ ಏನೋ ಪ್ರಾಬ್ಲಮ್ ಆಯಿತು, ಏನೋ ಒಂದು ಬ್ಯಾಟ್ರಿ ಸಮಸ್ಯೆ ಹೇಳ್ತಾರೆ. ಅವಾಗ ಇಲ್ಲಿರುವಂಥವರು ಆಫೀಸರ್ ಏನು ಮಾಡ್ತಾರೆ, ಅದು ಏನಾಗಿದೆ ಅನ್ನುವಂಥದ್ದು ಅವ್ರು ಹೇಳೋ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಬ್ಬರು ಮೆಕ್ಯಾನಿಕ್ಸ್ನ ರೆಡಿ ಮಾಡಿ ಒಂದು ವೆಹಿಕಲ್ ಕೊಟ್ಟು ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಎಡಿಷನಲ್ ಪಾರ್ಟನ್ನು ಕೊಟ್ಟು ಕಳಿಸ್ತಾರೆ. ಹೋಗ್ರಪ್ಪ, ರೆಡಿ ಮಾಡಿ ಬನ್ನಿ. ಅದು ಮೈನರ್ ಆಗಿತ್ತು ಅಂತಂದ್ರೆ ಇವರು ತೊಗೊಂಡೋಗಿ ಅದು ಏನು ಪ್ರಾಬ್ಲಮ್ ಇತ್ತು ಆ ಒಂದು ಪಾರ್ಟನ್ನು ಸರಿ ಮಾಡಿಕೊಟ್ಟು ಅಲ್ಲಿಂದ ಕಳಿಸ್ಕೊಡ್ತಾರೆ. ಇಬ್ಬರು ಮೆಕ್ಯಾನಿಕ್ ಹೋಗಿ ಸರಿ ಮಾಡಿ ಬಂದ್ಬಿಡ್ತಾರೆ. ಏನೋ ಒಂದು ಐಟಮ್ ಹೋಗಿದ್ರೆ ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಇಲ್ಲ ಟೈರ್ ಪ್ರಾಬ್ಲಮ್ ಇದ್ರೆ ಒಂದು ಟೈರ್ ಹಾಕೊಂಡೋಗಿ ಅಲ್ಲೇ ಟೈರ್ ಜೋಡಿಸಿ ಬಂದ್ಬಿಡ್ಬೋದು. ಜಾಯಿಂಟ್ ಹೋಗಿತ್ತು, ಜಾಯಿಂಟ್ ಅಲ್ಲೇ ಜೋಡಿಸಿ ಬರ್ಬೋದು. ಸ್ಟಾರ್ಟರ್ ಪ್ರಾಬ್ಲಮ್ ಆಗಿದ್ರು ಸ್ಟಾರ್ಟರ್ ತೊಗೊಂಡೋಗಿ ಹಾಕ್ಬಿಡ್ತಿದ್ರು. ಆಲ್ಮೋಸ್ಟ್ ಮೇಜರ್ ಆಗಿ ಆ ರೋಡ್ ಎಲ್ಲಿದೆ ಅಲ್ಲಿನೇ ಮಾಡಿಬಿಟ್ಟು ಮತ್ತೆ ಆನ್ ದ ವೇ ರೂಟ್ ಕಳಿಸೋದಕ್ಕೆ ಅದನ್ನು ಟ್ರೈ ಮಾಡ್ತಾರೆ. ಯಾಕಂದ್ರೆ ಅಂಥ ಮೇಜರ್ ಏನು ಆಗಿಲ್ಲ ಅಂತಂದರೆ. ಇಲ್ಲ, ನೀವು ಸಣ್ಣ ಪುಟ್ಟ ಪಾರ್ಟ್ಸ್ ತಂದ್ರೆ ನಡೆಯೋದಿಲ್ಲ, ಮೇಜರ್ ಇಂಜನ್ನೇ ಪ್ರಾಬ್ಲಮ್ ಅಥವಾ ಮೇಜರಿನ ಹಬ್ ಕಟ್ ಆಗಿ ಮೇಜರಿನ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ. ಅಲ್ಲೇ ನಿಂತ್ಕೊಂಡಿದೆ ಅಂದರೆ ಅಲ್ಲಿಗೆ ಹೋಗಬೇಕು. ಎಲ್ಲ ಅದನ್ನ ಎಳ್ಕೊಂಡು ಬರೋಕ್ಕಾಗಲ್ಲ, ಟವ್ ಮಾಡ್ಕೊಂಡು ಎಳ್ಕೊಂಡು ಬರಬೇಕಿಲ್ಲ ಅಂದರೆ ತೊಗೊಂಡೋಗಿ ಅಲ್ಲೇ ನಿಂತು ರೆಡಿ ಮಾಡಿ ಆನ್ ದ ವೇ ಕಳಿಸ್ಬೇಕು ಅದನ್ನು. ಯಾಕಂದ್ರೆ ರೂಟಲ್ಲಿದೆ ಗಾಡಿ, ಡ್ರೈವರ್ ಇದ್ದಾನೆ, ಕಂಡಕ್ಟರ್ ಇದ್ದಾರೆ, ಇನ್ನೂ ರೂಟ್ ಮಾಡಬೇಕದು. ತೊಗೊಂಡು ಬಂದು ಡಿಪೋದಲ್ಲಿ ಇಟ್ಕೊಂಡ್ರೆ ಡ್ರೈವರು ಕಂಡಕ್ಟರು ಅವ್ರಿಗೆ ಮತ್ತೆ ಬೇರೆ ಬಸ್ ಇರಲ್ಲ, ಎಲ್ಲ ವೇಸ್ಟ್ ಆಗುತ್ತೆ. ಆಲ್ಮೋಸ್ಟ್ ಮೇಜರಾಗಿ ಏನು ಮಾಡ್ತಾರೆ, ಎಲ್ಲಿ ಕೆಟ್ಟು ನಿಂತಿತ್ತು ಅಲ್ಲೇ ಹೋಗಿ ಎಲ್ಲ ಪಾರ್ಟ್ಸನ್ನು ಹಾಕಿ ಅದನ್ನು ಸರಿ ಮಾಡಿ ಕಳಿಸ್ತಾರೆ. ತುಂಬ ಮೇಜರ್ ಆಗೋಗ್ಬಿಟ್ಟಿತ್ತು, ಏನೋ ಒಂದು ಆಕ್ಸಿಡೆಂಟ್ ಏನೋ ಆದ್ರೆ ಮಾತ್ರ ಟವ್ ಮಾಡ್ಕೊಂಡು ಎಳ್ಕೊಂಡು ಬಂದು ಡಿಪೋದಲ್ಲಿ ಇಟ್ಕೊಂಡು ಇಲ್ಲ ವರ್ಕ್ಶಾಪಿಗೆ ಕಳಿಸಿ ಅದನ್ನು ಸರಿ ಮಾಡಿಸಿ ಮತ್ತೆ ತಿಂಗಳಾನುಗಟ್ಟಲೆ ರೆಡಿ ಮಾಡಿ ಆಮೇಲೆ ಮತ್ತೆ ಹೊಸ ಬಸ್ ತರ ಮಾಡಿ ಬಿಡುತ್ತಾರೆ. 2 ಆಪ್ಷನ್ಸ್. ಹಾಗೆ ಇಲ್ಲಿ ಇರೋ ಬಸ್ಸುಗಳಿಗೆಲ್ಲ ಕೆಟ್ಟೋಗಿದೆ. ಒಂದೊಂದೇ ಪಾರ್ಟ್ ದ್ವಾಪರ ಯುಗದಿಂದ ಬಿಚ್ಕೊಂಡು ಎಲ್ಲ ಗಾಡಿದು ಹೋಗ್ತಾ ಇದೆ. ಮೆಂಟಲಿ, ಫಿಸಿಕಲಿ, ಸೋಷಿಯಲಿ, ಫೈನಾನ್ಷಿಯಲಿ ಅಪ್ಸೆಟ್ಗಳಾಗ್ತಾನೆ ಇತ್ತು. ಎಲ್ಲರೂ ಫೋನ್ ಹೊಡಿಯೋರೇ, ಬಾಪ ಮರಾಯ ನನ್ನ ಗಾಡಿ ಈ ಥರ ಆಗಿದೆ. ಎಷ್ಟು ಜನಕ್ಕಂತ ಹೋಗ್ಬೇಕು. ಅದಕ್ಕೆ ಒಬ್ಬೊಬ್ಬರನ್ನೇ ಕಳಿಸ್ತಾ, ಇಬ್ರಾಹಿಮನ್ ಕಳಿಸ್ತಾ, ಯೇಸು ಕ್ರಿಸ್ತನ ಕಳಿಸ್ತಾ, ಗೌತಮ್ ಬುದ್ಧನ ಕಳಿಸ್ತಾ, ಅನೇಕ ಧರ್ಮಾತ್ಮರನ್ನ ಕಳಿಸಿದ್ರು, ಸಂತರನ್ನ ಕಳಿಸಿದ್ರು, ಶರಣರನ್ನ ಕಳಿಸಿದ್ರು, ತಪಸ್ವಿಗಳನ್ನ ಕಳಿಸಿದ್ರು, ಪವಾಡ ಪುರುಷರನ್ನ ಕಳಿಸಿದ್ರು. ಏನೋ ಸ್ವಲ್ಪ ಟಿಂಕರಿಂಗ್ ಮಾಡಿ, ಏನೋ ಸ್ವಲ್ಪ ಬೂಸ್ಟ್ ಕೊಟ್ಟು, ಏನೋ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡಿ, ಏನೋ ಒಂದಷ್ಟು ಮಾಡಿ ಓಡಿಸ್ರಿ ಅಂತ ಕಳಿಸಿದ್ರು. ಇವಾಗ ಏನಾಗೋಗಿದೆ, ಕಂಪ್ಲೀಟಾಗಿ ಎಲ್ಲ ವೆಹಿಕಲ್ಗಳು ಬಿಡಿಯಾಗಿ ನಿಂತ್ಕೊಂಡಿದ್ದಾವೆ. ಸುಮ್ಮನೆ ಓಡ್ತಾ ಇದ್ದಾವೆ, ಡಗಾಡುಗ ಸೌಂಡ್ ಮಾಡಿಕೊಂಡು. ಒಂದು ಗಾಡಿ ಇದ್ರೆ ಇಬ್ರು ಮೆಕ್ಯಾನಿಕ್ ಇದ್ರೆ ಸರಿ ಮಾಡ್ತಾರೆ, 4 ಗಾಡಿ ಇದ್ರು ಸರಿ ಮಾಡ್ತಾರೆ. 50 ಗಾಡಿ ಬಂದು ನಿಂತ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ? ಕರಿಯಪ್ಪ ಓನರ್ನ, ನಮ್ಮ ಕೈಲಿ ಆಗಲ್ಲ ಇಷ್ಟು ಮಾಡಲಿಕ್ಕೆ. ನಮಗೇನು ಹೇಳ್ಬೇಡ್ರಿ, ಮೆಕ್ಯಾನಿಕ್ ಎಷ್ಟೊತ್ತು ಮಾಡ್ತಾರೆ ಅವರು. ಓನರ್ ಇಷ್ಟು ಕಳಿಸಿದ, ಇಷ್ಟು ಮಾಡಿದ್ವಿ, ಇಲ್ಲಿ ಬಂದು ನೋಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ, ನಮ್ಮ ಕೈಲಾಗಲ್ಲ. ಆಯ್ತು, ಎಲ್ಲರೂ ಹೋದ್ರು. ಇಬ್ರಾಹಿಮು ಮಾಡಷ್ಟು ಮಾಡ್ದ, ಯೇಸು ಕ್ರಿಸ್ತರು ಮಾಡಷ್ಟು ಮಾಡಿದ್ರು, ಗೌತಮ್ ಬುದ್ಧರು ಮಾಡಷ್ಟು ಮಾಡಿದ್ರು, ಮಹಾವೀರು ಮಾಡಷ್ಟು ಮಾಡಿದ್ರು, ಗುರುನಾನಕರು ಮಾಡಷ್ಟು ಮಾಡಿದ್ರು, ಬಸವಣ್ಣ ಮಾಡೋಷ್ಟು ಮಾಡಿದ್ರು, ಅನೇಕ ತಪಸ್ವಿಗಳು, ಪವಾಡ ಪುರುಷರು ಬಂದು ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿದ್ರು. ಏನಿದು ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಲಕ್ಷಾಂತರ, ಕೋಟ್ಯಾಂತರ, ಸಾವಿರಾರು ಕೋಟಿ ವೆಹಿಕಲ್ ಒಂದೇ ಸಲಕ್ಕೆ ನಿಂತ್ಕೊಂಡು ಡಗಾಡುಗ ನನಗೆ ನಿನಗಂತ ಫೋನ್ ಮಾಡ್ತಾ ಹೋದ್ರೆ ಏನು ಮಾಡ್ತಾರೆ ಅವರು ಮೆಕ್ಯಾನಿಕ್ಸ್ ಬಂದವರು? ಅಪ್ಪ ಓನರ್ಗೆ ಹೇಳ್ರಿ, ನಮ್ಮ ಕೈಲಾಗೋ ಮಾತಲ್ಲ ಇದು.
ಇದು ಪೂರ್ತಿ ಇಡೀ ಬಸ್ದೇ ಎಲ್ಲ ಪಾರ್ಟ್ಸ್ FC ಮಾಡಬೇಕಿದೆಲ್ಲ ನಮ್ಮ ಕೈಲಾಗಲ್ಲ. ಇಡೀ ಪಾರ್ಟಿ ಬಿಚ್ಚಿ ಎಲ್ಲ ಮತ್ತೆ ಸಾಲ್ಡರಿಂಗ್ ಮಾಡಿ ಎಲ್ಲ ಒಂದು ಕಡೆಯಿಂದ ಮತ್ತೆ ಮಾಡಬೇಕಿದು. ಎಲ್ಲ ಇಂಜಿನ್ಗಳು ಚೇಂಜ್ ಆಗಬೇಕು, ಎಲ್ಲ ಹೊಸದಾಗಿ ಮಾಡಬೇಕು. ಮತ್ತೆ ಎಲ್ಲರೂ ಇವ್ರ ಫೋನ್ ಹೊಡಿಯೋದಷ್ಟೇ ಅಲ್ಲ, ಇವರು ಫೋನ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ವೆಹಿಕಲ್ದವರು ಹೊಡಿಯೋದಲ್ಲ, ಮೆಕ್ಯಾನಿಕ್ಸೇ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾರು ಸಂತರು, ಶರಣರು, ಧರ್ಮಾತ್ಮರು, ಮಹಾತ್ಮರು ಬಂದಿದ್ರು, ಅಂತಿಮದಲ್ಲಿ ಅವರೇ ಅಪ್ಪ ಪರಮಾತ್ಮ ಇದು ನಮ್ಮ ಕೈಲಿ ಆಗೋ ಮಾತಲ್ಲ ಮರೆಯ, ನೀನೇ ಬಾ ನೀನೇ ಬಾ ನೀನೇ ಬಾ ಅಂತ ಇವರು ಕರೆಯೋದು. ಅಂತಿಮದಲ್ಲಿ ಸ್ವಯಂ ಪರಮಾತ್ಮನೇ ಈ ಸಂಗಮ ಯುಗದಲ್ಲಿ ಈ ತಮೋ ಪ್ರಧಾನ ಭೂಮಿಯಲ್ಲಿ ಎಲ್ಲ ಕೆಟ್ಟ ನಿಂತು ಹೋಗಿರೋ ಗಾಡಿಗಳನ್ನು ಸರಿ ಮಾಡಲಿಕ್ಕೆ ಬ್ರಹ್ಮನ ಒಂದು ವೆಹಿಕಲ್ ತಗೊಂಡು ಬಂದರು. ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಬ್ರಹ್ಮನ ಶರೀರದೊಳಗಡೆ ಪರಕಾಯ ಪ್ರವೇಶ ಮಾಡಿ ನಮ್ಮೆಲ್ಲರನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಸ್ಮೃತಿ ಪರಿವರ್ತನೆ ಮಾಡಲಿಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಯಾಕೆ ಅವ್ರು ಕಷ್ಟಪಟ್ಟು ಮಾಡಿದ್ದು? ಇದು ಒಂದು ಚೇಂಜ್ ಆದರೆ ಸಾಕು. ಸಣ್ಣ ಫಾಲ್ಟ್ ಇದು ಗೊತ್ತೇ ಆಗಲಿಲ್ಲ ಎಲ್ರಿಗೂ. ಎಲ್ಲಿದೆ ಪ್ರಾಬ್ಲಮ್, ಇದು ಇರ್ಬೋದು, ಟೈರ್ ಬಿಚ್ಚಿ ನೋಡು, ಸ್ಟಾರ್ಟರ್ ಬಿಚ್ಚಿ ನೋಡು. ಯಾಕಂದ್ರೆ ಒಂದೇ ಸಲಕ್ಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗದೇ ಇದ್ದಾಗ ಮೆಕ್ಯಾನಿಕ್ಸ್ ಆಗಲಿ ಯಾರೇ ಆಗಲಿ ಏನು ಮಾಡ್ತಾರೆ, ಅದು ಈ ಪಾರ್ಟ್ ಏನಾದರೂ ಪ್ರಾಬ್ಲಮ್ ಇದೆ ಬಿಚ್ಚಿ ನೋಡ್ತಾರೆ, ಅದು ಚೆಕ್ ಮಾಡ್ತಾರೆ, ಅದು ಸರಿ ಇದೆ, ಗೇರ್ ಬಾಕ್ಸ್ ಚೆಕ್ ಮಾಡ್ತಾರೆ, ಇಂಜಿನ್ ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಇದು ಮೈನರ್ ಪ್ರಾಬ್ಲಮ್, ಮೈನ್ಯೂಟ್ ಪ್ರಾಬ್ಲಮ್ ಗೊತ್ತಾಗೋದೇ ಇಲ್ಲ ಎಷ್ಟೋ ಸರಿ. ಅದು ತುಂಬ ಸ್ಕಿಲ್ ಬೇಕು. ಚಿಕ್ಕದೇ ಪ್ರಾಬ್ಲಮ್, ಬಟ್ ಅಷ್ಟು ಇಡೀ ವೆಹಿಕಲ್ನೇ ಅಪ್ಸೆಟ್ ಮಾಡಿಟ್ಟಿರುತ್ತೆ. ಹಾಗೆ ಇಡೀ ಜಗತ್ತಿನ ಎಲ್ಲ ವೆಹಿಕಲ್ಗಳು ಅಂದರೆ ಮನುಷ್ಯರನ್ನ ಸರಿ ಮಾಡಲಿಕ್ಕೆ ಜಸ್ಟ್ ಒಂದು ಸ್ಮೃತಿ ಫಾಲ್ಟ್ ಆಗೋಗಿದೆ. ಆ ಸ್ಮೃತಿ ಸೆಟ್ ಮಾಡಿದ್ರೆ ಎಲ್ಲ ಸೆಟ್ ಆಗುತ್ತೆ ಅಂತ ಪರಮಾತ್ಮನಿಗೆ ಗೊತ್ತಿತ್ತು. ಆದ್ರೆ ಹಂಗಂತ ಪ್ರತಿ ಸಲನೂ ಆತ ಬರೋಕ್ಕಾಗಲ್ಲ ಅಂತ ಇವ್ರನ್ನೆಲ್ಲ ಕಳಿಸಿದ್ದ. ಏನೋ ಮೈನರ್ ನೋಡ್ಕೊಳ್ರಿ. ಈಗ ತುಂಬ ಮೇಜರ್ ಗಾಡಿಗಳದ್ದು ಅದೇ ಪ್ರಾಬ್ಲಮ್ ಆಗ್ಬಿಡ್ತು. ಅದಕ್ಕೆ ಸ್ವಯಂ ಪರಮಾತ್ಮ ಬಂದು ಬ್ರಹ್ಮನ ಶರೀರದಲ್ಲಿ ಕುಳಿತು ಜ್ಞಾನವನ್ನು ಕೊಟ್ಟು ನಮ್ಮ ಸ್ಮೃತಿಯನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ 100 ವರ್ಷಗಳಿಂದ. ಈಗ ಆಲ್ರೆಡಿ 90 ವರ್ಷ ಆಗೋಯ್ತು. ಎಷ್ಟು ಕೆಲಸದ ಇಷ್ಟೇ ಒಂದು ಸೆಕೆಂಡ್ ಕೆಲಸ ಅಂತಾರೆ. ಸೆಕೆಂಡ್ ಮೇ ಮುಕ್ತಿ ಜೀವನ ಮುಕ್ತಿ, ಎಕ್ ಸೆಕೆಂಡ್ ಮೇ ದೇರ್ ನಹಿ. ಆದರೆ ನಮಗೆ ಕೆಲವ್ರಿಗೆ 20 ವರ್ಷ ಆಯ್ತು, 30 ವರ್ಷ ಆಯ್ತು, 40 ವರ್ಷ ಆಯ್ತು, ಈ ಸ್ಮೃತಿಯಲ್ಲಿ ಇರಕ್ ಆಗ್ತಾನೆ ಇಲ್ಲ. ಸ್ಮೃತಿ ಅಷ್ಟೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ ಇನ್ನೇನು ಮಾಡಬೇಡಿಯಪ್ಪ ನೀವು. ಏನು ಮನೆ ಬಿಟ್ಟು ಓಡಬೇಡಿ, ಸಂಸಾರ ಬಿಟ್ಟು ಓಡಬೇಡಿ, ಕಾಡಲ್ಲೋ ಕೂತ್ಕೋಬೇಡಿ, ಇನ್ನೇನೋ ದೊಡ್ಡ ಕೆಲಸ ನೀವೇನು ಹಠ ಯೋಗ ಮಾಡಿದ್ರೆ ಏನು ಮಾಡಬೇಕಾಗಿಲ್ಲ. ಜಸ್ಟ್ ಚೇಂಜ್ ಸ್ಮೃತಿ. ಮೇ ಶರೀರ ನಹಿ ಮೇ ಆತ್ಮ ಹೋ. ಇಷ್ಟೆ. ನಾನು ಶರೀರ ಅಲ್ಲ, ನಾನೊಂದು ಆತ್ಮ. ಹದ್ದಿಂದ ಬೇಹದ್ದಿಗೆ ಬಂದುಬಿಡಿ. ಇಷ್ಟೇ ಕೆಲಸ ಆಗಬೇಕು. ಈ ಸ್ಮೃತಿ ಚೇಂಜ್ ಆಯಿತು. ಏನಾಗುತ್ತೆ ಇದರಿಂದ? ಈ ನೋಡಿ, ದೇಹ ನಾನು ಅನ್ಕೊಂಡಿವಪ್ಪ, ಸರಿ, ದೇಹ ನಾನು. ಇಲ್ಲಿ ತನಕ ನಾವೆಲ್ಲರೂ ಬದುಕಿದ್ದು ಹಂಗೆ, ಎಲ್ಲರ ಜಗತ್ತಿನಲ್ಲೇ ಬದುಕ್ತಾ ಇರೋದು ಹಾಗೆ ಅನ್ಕೊಳ್ಳೋಣ. ದೇಹ ನಾನು ಅನ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ನೋಡಿ. ದೇಹ ನಾನು ಅನ್ಕೊಳ್ತೀನಿ. ಇದಕ್ಕೆ ನಾನು ಅನ್ಕೊಂಡ್ವಿ ಅಂದ್ರೆ ಇದಕ್ಕೆ ಅಪ್ಪ ಇರ್ತಾನೆ, ಇವ್ರು ನಮ್ಮ ಅಪ್ಪ ಅನ್ಕೊಳ್ತೀವಿ. ಇದಕ್ಕೊಬ್ಬ ತಾಯಿ ಇರ್ತಾಳೆ, ಇವ್ರು ನಮ್ಮ ತಾಯಿ ಅಂತೀವಿ. ಇದಕ್ಕೆ ಅಣ್ಣನೋ ತಮ್ಮನೋ ಇದ್ರೆ ಇವ್ರ ಅಣ್ಣ, ಇವ್ರ ತಮ್ಮ, ಇವ್ರ ತಂಗಿ, ಇವ್ರ ಅಕ್ಕ ಅನ್ಕೊಳ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗ ಅದ್ರ ನೆಕ್ಸ್ಟ್ ಜನ್ರೇಷನ್ ಇವ್ರು ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ತಾತ, ಮುತ್ತಾತ. ಇದು ಎಲ್ಲ ಇದಕ್ಕೆ ಬ್ಲಡ್ ರಿಲೇಷನ್ಸ್. ಎಲ್ಲಿಂದ ಬಂತು ಈ ಬ್ಲಡ್ಡು? ನನ್ನ ಬಾಡಿ ಒಳಗಡೆ ಬರ್ಬೇಕಂದ್ರೆ ನಮ್ಮ ತಾಯಿ, ನಮ್ಮ ತಂದೆ, ಅವ್ರ ತಂದೆ ತಾಯಿಗೆ ಬರ್ಬೇಕಂದ್ರೆ ಅವ್ರ ತಂದೆ, ಅವ್ರ ತಾಯಿ. ಇದು ಹಿಂಗೆ ಬ್ಲಡ್ ರಿಲೇಷನ್ನ ಒಂದು ಚೈನ್ ಲಿಂಕ್ ಏನಿದೆಯಲ್ಲ, ಒಂದು ವ್ಯಾಪ್ತಿಯನ್ನು ಆಕ್ರಮಣ ಮಾಡ್ಕೊಳ್ಳುತ್ತೆ. ಅಷ್ಟನ್ನು ನಂದು ಅಂತ ಇದೇನು ಮಾಡುತ್ತೆ, ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವ್ರು ನಮ್ಮಪ್ಪ, ಇವ್ರು ನಮ್ಮಮ್ಮ, ಇವ್ರು ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಮ್ಮ, ನನ್ನ ಅಣ್ಣ, ನಂದು 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 ಅಂತ ಅಕ್ವೈರ್ ಮಾಡ್ಕೊಳುತ್ತೆ. ಎಲ್ಲಿ ತನಕ ನನ್ನ ಬ್ಲಡ್ ರಿಲೇಷನ್ ಕಾಂಟ್ಯಾಕ್ಟ್ ಇದೆಯೋ ಅಲ್ಲಿ ತನಕ. ಅದರೊಳಗಡೆ ಬೇಡದೇ ಇರೋದನ್ನು ಕಟ್ ಮಾಡ್ತಾ ಹೋಗುತ್ತೆ. ಇನ್ನು ತನಗೆ ಇಷ್ಟ ಇದ್ದರೆ ಇಟ್ಕೊಳುತ್ತೆ, ಅದರೊಳಗಡೆ ಪೂರ್ತಿ ಸೇರಿಸ್ಕೊಳುತ್ತೆ. ಎಲ್ಲಿ ತನಕ ತನಗೆ ಬ್ಲಡ್ ಎಲ್ಲಿಂದ ಬಂತು ಅಂತ 1 ತಲೆಮಾರು 2 ತಲೆಮಾರು ತನಕ ಗೊತ್ತಾಗುತ್ತೆ. ಅಷ್ಟು ವ್ಯಾಪ್ತಿ ಇದು ನಂದು, ನನ್ನವರು ಅಂತ ಸಂಬಂಧಕ್ಕೆ ಅಂಟ್ಕೊಳುತ್ತೆ. ಬ್ಲಡ್ ರಿಲೇಷನ್ಸ್. ಓಕೆ, ಈಗ ಒಂದು ಸಣ್ಣ ಫ್ಯಾಮ್ಲಿನೇ ತೊಗೊಂಬಿಡೋಣ, ಅಷ್ಟು ದೊಡ್ಡದು ಹೋಗೋದು ಬೇಡ. ಇವತ್ತಿನ ಕಲಿಯುಗದ ಅಂತಿಮ ಫ್ಯಾಮ್ಲಿ ನಾನು, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ಮಕ್ಕಳು.
ಇಷ್ಟಂತೂ ಮಿನಿಮಮ್ ಬ್ಲಡ್ ರಿಲೇಷನ್ಸ್ ಎಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ಇಷ್ಟಕ್ಕೆ ನಾವೇನಾಗಿರ್ತೀವಿ, ನಂದು ಅನ್ಕೊಳ್ತೀವಿ. ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಆತ್ಮರಿದ್ದಾರೆ, ಬೇಕಾದಷ್ಟು ಮನುಷ್ಯರಿದ್ದಾರೆ, ಒಳ್ಳೆಯವರಿದ್ದಾರೆ, ಚೆನ್ನಾಗಿರೋರಿದ್ದಾರೆ, ಶ್ರೀಮಂತರಿದ್ದಾರೆ, ಗುಣವಂತರಿದ್ದಾರೆ. ಎಲ್ಲ ಇದ್ರೂ ಕೂಡ ನನಗವ್ರು ಯಾರು ನನ್ನವ್ರು ಅನಿಸೋದಿಲ್ಲ. ಇವ್ರು ನನ್ನವ್ರು. ನಮ್ಮಪ್ಪ ಏನೋ ಅಂದ, ನೋ ಪ್ರಾಬ್ಲಮ್. ನಮ್ಮಪ್ಪ ಒಡೆದ, ನೋ ಪ್ರಾಬ್ಲಮ್. ನಮ್ಮಮ್ಮ ಬೈದ್ರು, ನೋ ಪ್ರಾಬ್ಲಮ್. ನಮ್ಮ ತಮ್ಮ ಏನೋ ಕದ್ದ, ನೋ ಪ್ರಾಬ್ಲಮ್. ನಮ್ಮ ತಂಗಿ ಏನೋ ತಿಂದ ಹಾಕಿದ್ರು ನಡೆಯುತ್ತೆ. ನಾನು ಹೇಳ್ತಿ ಏನೋ ಸುಳ್ಳು ಹೇಳಿದ್ರು ನಡೆಯುತ್ತೆ. ನನ್ನವರು ಅಂತ ಅನ್ಕೊಂಡಿರೋರು ಏನು ತಪ್ಪು ಮಾಡಿದ್ರು ನನಗೆ ಒಳ್ಳೆಯದೇ ಕಾಣಿಸುತ್ತೆ. ಅವರು ಮೋಸ ಮಾಡಿದ್ರು ಜಗತ್ತಿನ ಮುಂದೆ ಮೋಸಗಾರರಂತ ಹೇಳೋದಿಲ್ಲ. ಅವರು ಸುಳ್ಳು ಹೇಳಿದ್ರು ಇವರು ಸುಳ್ಳು ಹೇಳ್ತಾರೆ ಅಂತ ಹೇಳೋದಿಲ್ಲ. ಅವ್ರು ಕಳವು ಮಾಡಿದ್ರೆ ಇವ್ರು ಕತ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಿಲ್ಲ. ಅವರು ಭ್ರಷ್ಟಾಚಾರ ಮಾಡಿದ್ರೆ ಇವರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳೋದಿಲ್ಲ. ಯಾಕೆ? ನಂದು ಅಂತ ಅನ್ಕೊಂಡ್ಬಿಟ್ಟಿದ್ದೀನಲ್ಲ. ಅವ್ರ ತಪ್ಪುಗಳು ಯಾವುದು ನನಗೆ ಕಾಣಿಸಿದ್ರು ಜಗತ್ತಿಗೆ ಕಾಣಿಸಕ್ ಬಿಡಲ್ಲ. ಹಿಂಗೆ ಅಡ್ಡ ಕೈ ಹಿಡಿದಿರ್ತೀವಿ. ನನ್ನ ಮಗನ ತಪ್ಪು ಏನೇ ಇದ್ರು ಕೂಡ ಯಾವ ತಾಯಿನೂ ಕೂಡ ಬಿಡಿಸಿ ನನ್ನ ಮಗ ತಪ್ಪು ಮಾಡ್ತಾನೆ ಅಂತ ಹೇಳಲ್ಲ ಮಂದಿ ಮುಂದೆ. ಬೇಕಾದ್ರೆ ಮಗನಿಗೆ ಬುದ್ಧಿ ಹೇಳ್ಬೋದು, ಹೇಳ್ದೇ ಇರಲ್ಲ ತಾಯಿ ಏನು. ಆದರೆ ಜಗತ್ತಿನ ಮುಂದೆ ನನ್ನ ಮಗ ಕಳ್ಳ, ನನ್ನ ಮಗ ಸುಳ್ಳ, ನನ್ನ ಮಗ ಇಂಥವನು, ನನ್ನ ಮಗ ಅಂಥವನಂತ ಯಾವ ತಂದೆ ತಾಯಿನೂ ಹೇಳಿಲ್ಲ, ಯಾವ ಅಣ್ಣ ತಂಗಿ ಅಕ್ಕ ತಮ್ಮ ಹೇಳ್ತಾ ಇಲ್ಲ. ಅದೇ ಬೇರೆ ಪಕ್ಕದ ಮನೆಯಲ್ಲಿ ಇದೇ ಸಮಸ್ಯೆ, ಇದೇ ಸುಳ್ಳು, ಇದೇ ಮೋಸ, ಇದೇ ಭ್ರಷ್ಟಾಚಾರ ಇವ್ರು ಮಾಡಿದ್ದಾರೆ, ಇವ್ರು ಇಂಥವ್ರು, ಇವ್ರು ಕೆಟ್ಟವ್ರು. ಯಾಕೆ? ಅವ್ರು ನಮ್ಮವ್ರು ಅಲ್ಲ. ಅಂದ್ರೆ ವ್ಯತ್ಯಾಸ ಏನು ಬಂತು? ನಂದು ಅನ್ನಕೊಂಡು ಅಲ್ಲಿ ಏನೇ ಇದ್ರೂ ಕೂಡ ಅದನ್ನು ಮುಚ್ಚಿಟ್ಕೊಳ್ತೀವಿ, ಅದನ್ನು ಕ್ಷಮಿಸ್ತೀವಿ. ಆ ದೋಷವನ್ನು ನೋಡದೆ ನಿರ್ದೋಷ ದೃಷ್ಟಿಯಲ್ಲಿ ಬದುಕ್ತೀವಿ. ಯಾಕೆ? ನಂದು ಅನ್ಕೊಂಡಿದ್ದಕ್ಕೆ. ಬ್ಲಡ್ ರಿಲೇಷನ್ಸ್. ಅದಕ್ಕೆ ಪರಮಾತ್ಮ ಏನು ಹೇಳ್ತಿದ್ದಾರೆ ಈಗ? ಬ್ಲಡ್ ಕಂಟೆಂಟ್ ಅನ್ನ ಬಿಟ್ಟು ಬಿಡಿಯಪ್ಪ. ಇದು ಬ್ಲಡ್ ಏನಿದೆ, ಇದು ಜಗತ್ತಿನಲ್ಲಿ ಎಲ್ಲರದ್ದು ಪ್ರಕೃತಿಯಿಂದ ಬಂದಿರೋದು. ಇದು ಯಾರ್ದು ಅಲ್ಲ. ಇದು DNA ಪ್ರಕೃತಿದು, ಅದು ಕೊಟ್ಟಿರೋದು. ಹಂಗ ನೋಡಿದ್ರೆ ಈ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ ಪಂಚತತ್ವಗಳಿಂದ ಆಗಿರುವಂತ ಶರೀರಗಳಿದು. ಹಂಗಾದ್ರೂ ಬೇಹದ್ದಲ್ಲಿ ಬರ್ಬೋದಿತ್ತು, ಅದಂತೂ ನೀವು ಬರಲ್ಲ. ಅಟ್ಲೀಸ್ಟ್ ಒಳಗಡೆ ಇರುವಂತ ಒಂದು ಸೋಲ್, ಒಂದು ಆತ್ಮ, ಒಂದು ಚೈತನ್ಯ ಏನಿದೆ ಅದು ಎಲ್ಲರ ಶರೀರದೊಳಗೂ ಕೂಡ ಒಂದೇ ಸಮನಾಗಿದೆ. ನಿನ್ನಲ್ಲಿರೋದು, ಅವರಲ್ಲಿರೋದು, ಎಲ್ಲರಲ್ಲಿರೋ ಚೈತನ್ಯ ಒಂದೇ ಥರ ಇದೆ. ಆ ಎಲ್ಲರ ಚೈತನ್ಯ ಆತ್ಮವು ಕೂಡ ಒಬ್ಬ ಪರಮಾತ್ಮನ ಸಂತಾನವೇ ಆಗಿದೆ. ನೋಡಪ್ಪ, ಈ ದೃಷ್ಟಿಯಲ್ಲಿ ನೋಡಿ, ಯಾರು ಬೇರೆಯವರು ಇದ್ದಾರೆ ನಿನಗೆ? ಯಾರನ್ನ ಆರೋಪ ಮಾಡ್ತೀಯ? ಯಾರನ್ನ ಭ್ರಷ್ಟ ಅಂತೀಯ? ಯಾರನ್ನ ಸುಳ್ಳುಗಾರ ಅಂತೀಯ? ಯಾರನ್ನ ಮೋಸಗಾರ ಅಂತೀಯ? ಎಲ್ಲರೂ ಆ ಪರಮಾತ್ಮನ ಸಂತಾನರೇ, ಆತ್ಮರು. ಎಲ್ಲ ನಿನ್ನ ಸಹೋದರ ಆತ್ಮರೇ. ಹಂಸ ಭಾಯಿ ರಿಯಲ್ ಆಗಿ ಅದೇ ನೀವು. ಒಬ್ಬ ಪರಮಾತ್ಮನಿಂದ ಬಂದ ಆತ್ಮರು ನೀವೆಲ್ಲ. ಆತನೇ ನಿಮಗೆಲ್ಲರೊಬ್ಬರಿಗೆ ತಂದೆ. ಗಾಡ್ ಈಸ್ ಲೈಟ್, ಅಲ್ಲಾ ನೂರ್, ಏಕೋಂಕಾರ, ದೇವನೊಬ್ಬನೇ, ಪರಂಜ್ಯೋತಿ. ಎಲ್ಲರೂ ಒಂದೇ ಆಗಿದ್ದಾರೆ. ಆ ಒಬ್ಬನೇ ನಮ್ಮೆಲ್ಲರಿಗೂ ತಂದೆ ಆಗಿದ್ದಾನೆ ಅಂತ ಎಲ್ಲರೂ ಸ್ವೀಕಾರ ಮಾಡಿದ ಮೇಲೆ ಆತ್ಮೀಯ ದೃಷ್ಟಿ ಬಂತು. ಆತ್ಮೀಯ ದೃಷ್ಟಿಯಲ್ಲಿ ನೀವೆಲ್ಲ ಭಾಯಿ ಸಹೋದರರೇ ಆಗ್ಬಿಟ್ರಿ. ಆತ್ಮೀಯ ದೃಷ್ಟಿಯಲ್ಲಿ ಪುರುಷರೇ ಆಗ್ಬಿಟ್ರಿ. ಶರೀರ ಸ್ತ್ರೀ ಇರ್ಬೋದು, ಶರೀರ ಬೇರೆ ಧರ್ಮ, ಬೇರೆ ಜಾತಿ, ಬೇರೆ 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 ತಗೊಳ್ಬೋದು. ಬಟ್ ಆತ್ಮದ DNA ಎಲ್ಲರದ್ದು ಒಂದೇ. ಶರೀರದ DNA ಬೇರೆ 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 ತೋರಿಸಿದ್ರು, ಪ್ರಕೃತಿದಾಗಿದ್ರು ಕೂಡ ಅದು ಸ್ವೀಕಾರ ಮಾಡಲಿಲ್ಲ ಆದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಸೋಲ್ DNA ಎಲ್ಲರದ್ದು ಒಂದೇ ಅಲ್ವಾ? ಒಬ್ಬ ಪರಮಾತ್ಮನ ಸಂತಾನರೇ ಅಲ್ವಾ? ಈ ದೃಷ್ಟಿಯಲ್ಲಿ ಬರೋದ್ರಿಂದ ಏನಾಗುತ್ತೆ? ಬೇಹದ್. ಆಗ ಇಡೀ ವಿಶ್ವವೇ ಒನ್ ಗಾಡ್, ಒನ್ ಫ್ಯಾಮಿಲಿ, ಒಬ್ಬ ತಂದೆ, ಒಂದು ಜಗತ್ತು ಅನ್ನುವಂಥ ದೃಷ್ಟಿಕೋನದಲ್ಲಿ ಬಂದಾಗ ಎಲ್ಲ ಆತ್ಮರು ಕೂಡ ನನ್ನ ಸಹೋದರರು ಅಂತ ತಿಳಿದಾಗ ಯಾರೊಬ್ಬರಲ್ಲಿರುವ ದೋಷವನ್ನು ಎತ್ತಿ ತೋರಿಸೋದಾಗ್ಲಿ, ಇನ್ನೊಬ್ಬರ ಮುಂದೆ ಹೇಳೋದಾಗ್ಲಿ, ಅವ್ರ ಕಡೆ ಬೆರಳು ಮಾಡೋದಾಗ್ಲಿ, ಅವ್ರ ಮೇಲೆ ದ್ವೇಷ ಮಾಡೋದಾಗ್ಲಿ ಮಾಡೋದಿಲ್ಲ. ಇದನ್ನೇ ಜ್ಞಾನ ಅಂತ ಕರೀತಾರೆ. ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಏನು? ಅಜ್ಞಾನಿ ಹದ್ದಿನ ದೃಷ್ಟಿಯಲ್ಲಿರ್ತಾನೆ, ಜ್ಞಾನಿ ಬೇಹದ್ದಿನ ದೃಷ್ಟಿಯಲ್ಲಿರ್ತಾನೆ. ಹಾಗಾಗಿ ಬೇಹದ್ದಲ್ಲಿ ಇರುವಂತಹ ದೃಷ್ಟಿ ಬರಬೇಕು ಅಂದರೆ ಮೊದಲು ಸ್ಮೃತಿ ಚೇಂಜ್ ಆಗ್ಬೇಕು. ನಾನು ಶರೀರ ಅಲ್ಲ, ನನ್ನ ಆತ್ಮ. ಬರೀ ಆತ್ಮ ಅಂತ ತಿಳಿಯೋದಲ್ಲ, ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ನನ್ನವರೇ. ಜಗದೀಶನು ನನ್ನ ತಂದೆ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಎನ್ನುವ ಈ ವಿಶಾಲವಾದಂಥ ಹೃದಯ, ವಿಶಾಲವಾದಂಥ ದೃಷ್ಟಿ
ಬರೀ ಒಂದು ಸ್ಮೃತಿ ಚೇಂಜ್ ಆಗೋದ್ರಿಂದ ಬರುತ್ತೆ. ಇದನ್ನೇ ಬೇಹದ್ ಅಂತ ಕರೀತಾರೆ. ಯಾರು ಬೇಹದ್ದಿನ ಸ್ಥಿತಿಯಲ್ಲಿ ಸದಾ ಸ್ಥಿತರಾಗಿರ್ತಾರೋ ಅವ್ರು ಬಂಧನ್ ಮುಕ್ತ, ಜೀವನ್ ಮುಕ್ತರಾಗಿರ್ತಾರೆ. ಯಾರು ಬೇಕಾದರೂ ಹೆಂಗಿರ್ಬೇಕು ನಿಮ್ಮ ದೃಷ್ಟಿ? ದಾದಿಗರು ಹೆಂಗಿದ್ರು ದಾದಿಗಳು? ಜಾನಕಿ ದಾದಿ ನೋಡಿ, ಪ್ರಕಾಶ್ ಮಣಿ ದಾದಿ ನೋಡಿದಿರಿ, ಗುಲ್ಜಾರ್ ದಾದಿ ನೋಡಿದಿರಿ, ರತನ್ ಮೋಹಿನ್ ದಾದಿಜಿಯವ್ರು ನೋಡಿದಿರಿ, ಇನ್ನೂ ಸೀನಿಯರ್ಸ್ನ ನೋಡಿದ್ರೆ ಯಾಕವ್ರು ಯಾವಾಗಲೂ ಹಂಗಿರ್ತಿದ್ರು? ಅವ್ರನ್ನ ನೋಡಿದ ತಕ್ಷಣ ನಮಗೆ ಆನಂದ ಆಗೋದು, ಖುಷಿ ಆಗೋದು, ಎಷ್ಟು ಅಂದರೆ ಅಷ್ಟು ಆನಂದ ಆಗ್ಬೋದು. ಯಾಕಂದರೆ ಅವರ ಹೃದಯ ವಿಶಾಲ, ಅವರ ದೃಷ್ಟಿ ಪವಿತ್ರ. ಯಾಕಂದರೆ ಅವರ ಸ್ಮೃತಿ ಚೇಂಜ್ ಆಗೋಗಿತ್ತು, ಬೇಹದ್ದಲ್ಲಿ ಬಂದುಬಿಟ್ಟಿತ್ತು. ಎಲ್ಲರೂ ನನ್ನವರೇ ಅನ್ಕೊಂಡಿದ್ರು. ನೋಡಿ, ಎಂತೆಂಥ VIP ಬಂದರೂ ಕೂಡ ಇವರು ಸ್ತ್ರೀ ಪುರುಷರೇ ಅಂತ ಅಂದ್ಕೊಳ್ತಿರ್ಲಿಲ್ಲ. ಭೇದ ಭಾವನೆ ಕಾಣಿಸ್ತಾ ಇರಲಿಲ್ಲ ದಾದಿಗಳು. ಅಷ್ಟು ಚೆನ್ನಾಗಿ ಎಲ್ಲರ ಜೊತೆ ಒಂದೇ ಆತ್ಮೀಯವಾದ ವಾರ್ತಾಲಾಪ ಮಾಡ್ತಿದ್ರು. ಅಬ್ದುಲ್ ಕಲಾಂ ಬಂದರು ಅಷ್ಟೇ, PM ನರೇಂದ್ರ ಮೋದಿಜಿ ಬಂದರು ಅಷ್ಟೇ, ಹಿಂದೆ ಇರುತ್ತೆ ಎಲ್ಲ ಸೀನಿಯರ್ ರಾಜಕಾರಣಿಗಳು, ದೊಡ್ಡ ದೊಡ್ಡ VIPಗಳು ಬಂದರು ಅಷ್ಟೇ, ಒಬ್ಬ ಸಾಮಾನ್ಯ ಮಗು ಬಂದರು ಅಷ್ಟೇ, ಸಾಮಾನ್ಯ ಜನ ಬಂದರು. ಅದೇ ದೃಷ್ಟಿ, ಅದೇ ಪ್ರೀತಿ, ಅದೇ ವಾತ್ಸಲ್ಯ. ಯಾಕಂದ್ರೆ ಆತ್ಮರೆಲ್ಲರೂ ನನ್ನವರು ಅಂತ ಅಪ್ಪಿಕೊಂಡು ಒಪ್ಪಿಕೊಂಡು ಆಗಿತ್ತವರು. ಹಾಗಾಗಿ ಅವರನ್ನು ನೋಡಿದಾಗ ಎಲ್ಲರಿಗೂ ಸಂತೋಷ ಆಗಿದೆ. ಯಾಕಂದರೆ ಯಾರಲ್ಲಿಯೂ ಅವರು ದೃಷ್ಟಿ ನೋಡ್ತಾ ಇರಲಿಲ್ಲ, ಯಾರಲ್ಲಿಯೂ ಭೇದ ಭಾವ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ದೃಷ್ಟಿ ಪರಿವರ್ತನೆ ಆಗಿಬಿಟ್ಟು, ಹೃದಯ ವಿಶಾಲ ಆಗಿಬಿಟ್ಟಿತ್ತು. ಇವರೆಲ್ಲರನ್ನ ಉದ್ಧಾರ ಮಾಡಬೇಕು, ಇವರೆಲ್ಲರಿಗೂ ಈ ಸತ್ಯವನ್ನು ತಿಳಿಸಬೇಕು ಅನ್ನುವಂಥ ಹೃದಯ ವೈಶಾಲ್ಯತೆ ಅವರಲ್ಲಿ ತುಂಬಿ ತಾಯಿತನದ ಅನುಭವ ಮಾಡಿರುವ ಉದಾಹರಣೆ ಇದೆ. ಎಲ್ಲರೂ ನನಗೆ ಜನ್ಮ ಕೊಟ್ಟ ತಾಯಿ ಮನೆಯಲ್ಲಿದ್ದಾಳೋ ಅಥವಾ ಇವ್ರ ರೂಪದಲ್ಲೇ ಬಂದು ಬಿಟ್ಟಿದ್ದಾಳೋ ಅಂತ ಅನಿಸ್ತಿತ್ತು. ಆ ಥರ ನನಗೆ ಫೀಲ್ ಕೊಟ್ಟಿದೆ ಅಂತೇಳಿ ಎಷ್ಟು ಜನ ದೊಡ್ಡ ದೊಡ್ಡ VIPಗಳು ಕೂಡ ದಾದಿಯರನ್ನ ನೋಡಿದಾಗ, ಅವರ ಅಂಗಸಂಗದಲ್ಲಿ ಬಂದಾಗ, ಅವರ ಸ್ಪರ್ಶನದಲ್ಲಿ ಬಂದಾಗ ಸದಾ ಮಾತೃ ಒಂದು ವಾತ್ಸಲ್ಯವನ್ನು ನೋಡಿದ್ದೀವಿ ಅಂತಲೇ ಅನುಭವ ಮಾಡ್ತಿದ್ರು. ಯಾಕೆ? ಸ್ಮೃತಿ ಚೇಂಜ್ ಆಗಿತ್ತು. ನಮ್ಮನ್ನು ನೋಡಿದರೆ ಆ ಥರ ಆಗಬೇಕು ಎಲ್ಲರಿಗೂ, ನಾವು ಕೂಡ ಆ ಥರ ಎಲ್ಲರಿಗೂ ಕೂಡ ಮಾಡಬೇಕು ಅಂತ ಅಂದ್ಕೊಳ್ಬೇಕು. ಅಂದರೆ ನಮ್ಮ ಸ್ಮೃತಿ ಚೇಂಜ್ ಆಗಬೇಕು, ಆತ್ಮ ಆಗಬೇಕು. ಆಗ ಎಲ್ಲರೂ ನನ್ನವರಾಗ್ತಾರೆ. ಯಾರೊಬ್ಬರು ನೋವಾದರೂ ನಾನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲರನ್ನೂ ಈ ಬಂಧನದಿಂದ ಬಿಡಿಸಬೇಕು ಅನ್ನುವಂಥ ಹೃದಯ ವೈಶಾಲ್ಯತೆ ಬರುತ್ತೆ, ದೃಷ್ಟಿ ಪರಿವರ್ತನೆ ಆಗುತ್ತೆ. ಆಗ ದೋಷ ದೃಷ್ಟಿ ಹೋಗಿ ಎಲ್ಲರಲ್ಲೂ ನಿರ್ದೋಷ ದೃಷ್ಟಿಯಿಂದ ನಾವೆಲ್ಲರನ್ನ ಸ್ವೀಕಾರ ಮಾಡ್ತಾ ಹೋದಾಗ ಸಾಕ್ಷಿ ಸ್ಥಿತಿ, ಬಿಂದು ಸ್ಥಿತಿಯಲ್ಲಿ ಬರ್ತೇವೆ. ಆಗ ಭಗವಂತ ಹೆಂಗ ಸಾಕ್ಷಿಯಾಗಿದ್ದಾರೆ, ನಾವು ಸಾಕ್ಷಿಯಾಗಿ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಮಾಸ್ಟರ್ ಆಗಲಿಕ್ಕೆ ನಮಗೆ ಅವಕಾಶ ಇದೆ, ಬಾಪ್ ಸಮಾನ ಆಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾವು ಕೂಡ ಆದಷ್ಟು ಬೇಗ ಸ್ಮೃತಿ ಗೊತ್ತಿದೆ ನಮಗೀಗ ಶರೀರ ಅಲ್ಲ, ನಾನು ಆತ್ಮ ಅಂತ. ಆದರೆ ಆತ್ಮದ ದೃಷ್ಟಿಯಲ್ಲಿ ಎಷ್ಟು ಬಂದಿದ್ದೀವಿ, ಆತ್ಮದ ಹೃದಯ ವೈಶಾಲ್ಯತೆ ಎಷ್ಟು ಬಂದಿದೆ, ಎಲ್ಲರನ್ನ ಎಷ್ಟು ಆತ್ಮೀಯವಾಗಿ ನೋಡ್ತೀವಿ, ಎಷ್ಟೊತ್ತು ನೋಡ್ತೀವಿ ಅನ್ನೋ ಆಧಾರದ ಮೇಲೆ ನಮ್ಮ ಸ್ಥಿತಿ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೂ ಯಾರನ್ನೇ ನೋಡಿದರೂ ಆತ್ಮರಂತೆ ನೋಡಬೇಕು, ಶರೀರಧಾರಿಗಳನ್ನಲ್ಲ. ಹೆಣ್ಣು ಗಂಡು ಅಲ್ಲ, ದೊಡ್ಡವರು ಚಿಕ್ಕವರಲ್ಲ, ನಮ್ಮವರು ಬೇರೆಯವರಲ್ಲ, ಎಲ್ಲರೂ ಆಲ್ ಈಸ್ ವೆಲ್. ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ, ಎಲ್ಲದೂ ಒಳ್ಳೆಯದೇ. ಇಷ್ಟೇ ತಿಳ್ಕೊಂಡು ನಾವು ಸಾಕ್ಷಿ ಆಗಿಬಿಟ್ರೆ ದಾದಿಯರ ಸಮಾನ ಅಂತೂ ಖಂಡಿತ ಆಗ್ಬೋದು. ಇಷ್ಟು ಬ್ಯೂಟಿಫುಲ್ ಅವಕಾಶ ಇದೆ. ಇವತ್ತಿಂದನೇ ಅಭ್ಯಾಸ ಆರಂಭ ಮಾಡಿ. ಎಷ್ಟು ಹೊತ್ತು ನೀವು ಆತ್ಮೀಯ ಸ್ವರೂಪದಲ್ಲಿ ಸುಮ್ಮನೆ ಆತ್ಮ ಅಂದ್ಕೊಂಡ್ರೆ ಕಣ್ಣು ಅರಳಿ ಬಿಡುತ್ತೆ, ಮುಖ ಅರಳಿ ಬಿಡುತ್ತೆ, ಹೃದಯ ಅರಳಿ ಬಿಡುತ್ತೆ. ನನಗಂತೂ ಪ್ರಾಕ್ಟಿಕಲ್ ಆ ಫೀಲ್ ಆಗುತ್ತೆ. ಸುಮ್ಮನೆ ನಾನು ಬಾಡಿ ಕಾನ್ಷಿಯಸ್ಸಲ್ಲಿ ಯಾವಾಗಲೂ ಗೊತ್ತಿಲ್ಲದೆ ಸುಮ್ಮನೆ ನಾರ್ಮಲ್ ಆಗಿದ್ದ ಒಂಥರ ಡಲ್ ಇರ್ತೀವಿ. ಸೋಲ್ ಕಾನ್ಷಿಯಸ್ಸಲ್ಲಿ ಬಂದರೆ ಸಾಕು, ಪ್ರಕಾಶ್ ಥರ, ಪುಂಜ ಥರ ಬಂದ್ಬಿಡುತ್ತೆ. ನಮ್ಮ ಕಣ್ಣುಗಳು ಅರಳುತ್ತೆ, ಹೃದಯ ಅರಳುತ್ತೆ. ಒಂಥರ ಸ್ಥಿತಿ ದಾದಿಯರನ್ನ ನೋಡಿದಾಗ ಯಾವ ಥರ ನಮಗನ್ಸುತ್ತೆ, ಸ್ವತಃ ನಾವು ಆ ಸ್ಥಿತಿಗೆ ಹೊಂಟೋಗ್ಬಿಡ್ತೀವಿ. ಸುಮ್ಮನೆ ಮಾಡ್ಕೊಳ್ಳಿ ಒಂದ್ಸಲಿ. ದಾದಿಯರು ನೋಡಿದಾಗ ಹೆಂಗಿರ್ತಾ ಇದ್ರು? ಹಸನ್ಮುಖಿ, ಹೃದಯ ವಿಶಾಲ, ಪವಿತ್ರ ದೃಷ್ಟಿ.